ನನ್ನ ಹೆಸರು ವಿರೂಪಾಕ್ಷಪ್ಪ ಪಂಡಿತ್, ದಾವಣಗೆರೆ, ಸೀನಿಯರ್ ಪ್ರೆಸ್ ರಿಪೋರ್ಟರ್. ಕಳೆದ 21ನೇ ತಾರೀಕಿನಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಿ ಸಂಭ್ರಮದಿಂದ ಮುನ್ನುಗ್ಗುತ್ತಿರುವ ಕನ್ನಡ ಚಲನಚಿತ್ರ ದೇಸಾಯಿ. ಮಹಂತೇಶ್ ಚೊಳಚಗುಡ್ಡ ಬಾಗಲಕೋಟ್ ರವರ ಅತ್ಯುತ್ತಮ ನಿರ್ದೇಶನದಲ್ಲಿ ಮೂಡಿಬಂದಿರುವ ದೇಸಾಯಿ ಚಿತ್ರ ಕನ್ನಡಿಗರು ನೋಡಬೇಕಾದ ಸಿನಿಮಾ ಆಗಿದೆ. ಉತ್ತರ ಕರ್ನಾಟಕದ ದೇಸಾಯಿ ಮನೆತನದ ಸುತ್ತ ಹೆಣೆಯಲಾದ ಕಥೆ, ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಲ್ಲಿ ಮುಳುಗಿ ಹೋದ ಭೂಮಿ ಮತ್ತು ಬದುಕುಗಳ ವ್ಯಥೆಯನ್ನು ಸಿನಿಮಾದ ಜೀವದ್ರವ್ಯವಾಗಿ ರೂಪಿಸಲಾಗಿದೆ. ನಗರ ಜೀವನ ಮತ್ತು ಗ್ರಾಮೀಣ ಬದುಕಿನಲ್ಲಿ ನಡೆಯುತ್ತಿರುವ ಸಂಘರ್ಷವನ್ನು ಸೆರೆ ಹಿಡಿಯಲಾಗಿದೆ. ಶುದ್ಧ ಎಣ್ಣೆ ತೆಗೆಯುವ ಗಾಣಿಗರ ಬದುಕು ಸ್ಥಿತಿಗತಿಗಳು, ಅವಿಭಕ್ತ ಕುಟುಂಬದ ತಲ್ಲಣಗಳು, ನಾನಾ ಕಾರಣಗಳಿಂದ ರಾಗದ್ವೇಷಗಳಿಂದ ಸಿಡಿದು ಹೋದ ಕುಟುಂಬ ಮತ್ತು ಸಂಬಂಧಗಳು, ಉಳಿಯಬೇಕಾದ ಅನಿವಾರ್ಯತೆಗಳು ಮನೋಜ್ಞವಾಗಿ ಕಥೆಯಲ್ಲಿ ಮೂಡಿಬಂದಿದೆ. ಸಮಾಜಕ್ಕೆ ಅತ್ಯುತ್ತಮವಾದ ಸಂದೇಶಗಳು ಸಂಭಾಷಣೆ ಹಾಗೂ ಸನ್ನಿವೇಶಗಳಲ್ಲಿ ನಿರೂಪಿತವಾಗಿವೆ. ಉತ್ತರ ಕರ್ನಾಟಕ ಭಾಷೆ ಮತ್ತು ಅದರ ಸೊಗಡು ಹೃದಯಕ್ಕೆ ತಂಪೆರೆಯುತ್ತದೆ. ಹಾಡುಗಳು ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಎನ್ನುವಂತಿವೆ. ಸಂಭಾಷಣೆ ತುಂಬ ಔಚಿತ್ಯಪೂರ್ಣವಾಗಿವೆ. ಪ್ರೀತಿ ಎಲ್ಲೆಲ್ಲೋ ಹುಟ್ಟುತ್ತದೆ ಎಂಬುದನ್ನು ನೋಡಿದ್ದೇವೆ. ಆದರೆ ಅದೇ ಪ್ರೀತಿ ಹೇಗೆ ನೀರಿನೊಳಗೂ ಹುಟ್ಟಬಹುದು ಎಂಬ ಸತ್ಯವನ್ನು ಸಿನಿಮಾ ನೋಡಿಯೇ ತಿಳಿಯಬೇಕು. ಚಿತ್ರೀಕರಣವಾದ ಸ್ಥಳಗಳು ಕರ್ನಾಟಕದ ಐತಿಹಾಸಿಕ ಸ್ಥಳಗಳಲ್ಲೇ ಆಗಿದ್ದರೂ ಅತ್ಯುತ್ತಮ ಲೊಕೇಶನ್ಗಳಲ್ಲಿ ವಿಭಿನ್ನವಾಗಿ ಚಿತ್ರೀಕರಿಸಿರುವುದು ಮನೋಲ್ಲಾಸ ಉಂಟು ಮಾಡುತ್ತದೆ. ಬಹುತೇಕ ನಟ ನಟಿಯರು ಹೊಸಬರೇ ಆಗಿದ್ದರೂ ಪ್ರಬುದ್ಧ ಅಭಿನಯ ತೋರಿದ್ದಾರೆ. ಹೀರೋ ಡಾಕ್ಟರ್ ಪ್ರವೀಣ್ ಮತ್ತು ಹೀರೋಯಿನ್ ಜೋಡಿ ಚೇತೋಹಾರಿಯಾಗಿ ಮೂಡಿಬಂದಿದೆ. ಫೈಟ್ಗಳು, ಅದರ ಸೌಂಡ್ಸ್ ಎಫೆಕ್ಟ್ ಯಾವ ಬಾಲಿವುಡ್ ಟಾಲಿವುಡ್ಗಳಿಗಿಂತ ಕಡಿಮೆ ಏನಿಲ್ಲ. ಕ್ಯಾಮರಾ, ಚಿತ್ರಕಥೆ, ಕಥೆಯನ್ನು ಸಿನಿಮೀಕರಣ ಮಾಡಿರುವುದು ಒಟ್ಟು ಕುಟುಂಬದ ಗ್ರಾಮೀಣ ಬದುಕಿನ ಪ್ರಸ್ತುತತೆಯನ್ನು ಒತ್ತಿ ಹೇಳಿದೆ. ಈ ಮೇಲೆ ಹೇಳಿದ ತಲ್ಲಣಗಳು ತಣ್ಣಗಾಗಲು ಚಿತ್ರಕಥೆಯನ್ನು ಹೇಗೆ ಸುಖಾಂತ್ಯಗೊಳಿಸಲಾಗಿದೆ ಎಂಬುದನ್ನು ಸಿನಿಮಾ ನೋಡಿಯೇ ತಿಳಿಯಬೇಕಿದೆ. ಆದ್ದರಿಂದ ಸಿನಿಪ್ರಿಯರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹರ್ಷಿಸಬೇಕೆಂದು ಸಿನಿ ತಂಡದ ಮತ್ತು ಮಹಂತೇಶ್ ಚೊಳಚಗುಡ್ಡ ಅಭಿಮಾನಿಗಳ ಅಭಿಮತವಾಗಿದೆ. ನಮಸ್ಕಾರ. ಈಗ ನಿಮ್ಮ ನೆಲದ ಸಂಸ್ಕೃತಿ ಮತ್ತೆ ನೆಲಬಲ ಸಂಸ್ಕೃತಿ ಸೊಗಡಿದಲ್ವಾ? ನಿಂತ್ಕೊಳ್ಳಿ, ಹೇಳಿ, ಒಬ್ಬೊಬ್ರು ಹೇಳಿ. ಆಲ್ ದ ಬೆಸ್ಟ್. ಏನೋ ಪಾಯಿಂಟ್ ಹೇಳಿದ್ರಲ್ಲ, ಹೇಳಿ. ಅದು ಇಂಥ ಒಂದು ಫಿಲಮ್ ಇಷ್ಟು ಖರ್ಚು ವೆಚ್ಚ ಮಾಡಿ ತೆಗೆದಿರ್ತಾರೆ ಜನ, ಆದರೆ ಇವತ್ತಿನ ಕಾಲದಲ್ಲಿ ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಹೆಚ್ಚಿನ ರೀತಿಯಲ್ಲಿ ಜನ ಬಂದು ನೋಡಿ ಸಾಕಾರ ಮಾಡಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಈ ದೇಸಾಯಿ ಪಿಕ್ಚರು ಬಹಳ ನಾವು ಯಾವತ್ತೂ ನೋಡಿಲ್ಲ. ಹಿಂದಿನ ಕಾಲದ ಪಿಕ್ಚರ್ ಇದು. ತಲಾಂತಕ್ಕೂ 3 ತಲೆಮಾರಿನ ಪಿಕ್ಚರ್ ಇದು. ಆ ತಲೆಮಾರಿನ ಪಿಕ್ಚರ್ ಯಾರೂ ತೆಗೆದಿರಲಿಲ್ಲ. ಈಗ ಒಂದು ರೀತಿಯಲ್ಲಿ ನಮ್ಮ ಮಹಂತೇಶ್ ಚೋಳದವರು, ಪ್ರವೀಣ್ ಅವರು ತೆಗೆದಿದ್ದಾರೆ. ಇದಕ್ಕೆ ಬಾಗಲಕೋಟೆಯಿಂದ ಬಂದು ಅದನ್ನು ಒಂದು ರಿಲೀಸ್ ಮಾಡಿಸಿದ್ದಾರೆ. ಈ ಒಂದು ಪಿಕ್ಚರ್ಗೆ ನಾವು ಎನ್ಕರೇಜ್ ಕೊಡಬೇಕು. ಚೆನ್ನಾಗಿದೆ. ಪ್ರತಿಯೊಂದು ಹೆಜ್ಜೆಲ್ಲೂ ಪ್ರತಿಯೊಬ್ಬರು ನೋಡಬೇಕಾಗ್ತಿದ್ದು. ಸಣ್ಣ ಮಕ್ಕಳು, ದೊಡ್ಡವರು, ಕಾಲೇಜ್ ಮಕ್ಕಳು ಪ್ರತಿಯೊಬ್ಬರು ನೋಡಬೇಕು. ಯಾಕೆ ಇದರಲ್ಲಿ ಒಂದು ಹಾಡುಗಳೆಲ್ಲ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಮತ್ತು ಮಾರಲ್ಲು ಮತ್ತು ಅದರದ್ದು ಪ್ರತಿಯೊಬ್ಬರದ್ದು ಇದು ಕಲ್ಚರು, ಸಂಸ್ಕೃತಿ ಭಾಳ ಚೆನ್ನಾಗಿದೆ. ಮತ್ತು ಹಿಂದಿನ ಕಾಲದ್ದು ಮಂತನ ಒಡೆಯರು, ಒಟ್ಟು ಕುಟುಂಬ ತೋರಿಸಿದಾರಲ್ಲ. ಇದನ್ನು ತಿಳ್ಕೊಂಡ್ಮೇಲೆ ಇನ್ನು ಮುಂದಾದರೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬೇರೆಯವರು ಒಟ್ಟು ಕುಟುಂಬದಾಗ ಇರಬೇಕು, ನಾವು ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಒಂದು ಪ್ರಯತ್ನದಿಂದ ಇನ್ನು ಮುಂದೆ ಹುಡುಗರು ಮಕ್ಕಳು ಎಲ್ಲರೂ ಅದನ್ನು ಕಲಿಬೇಕು, ಮುಂದೋಗ್ಬೇಕು. ಅದು ಈಗಿನ ಒಂದು ಕಲ್ಚರ್ ಬಿಡಬೇಕು. ಸಂಸ್ಕೃತಿ ಇಟ್ಕೊಂಡು ಪಿಕ್ಚರ್ ನೋಡಿ
ಬಹಳ ಜನ ಇದನ್ನು ವಿಚಾರ ಮಾಡಿ ನೋಡಬೇಕು ಅಂತದ್ದು ನಾನು ಎಲ್ಲರಲ್ಲೂ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಥಿಯೇಟ್ರಿಗೆ ಬಂದು ನೋಡ್ಬೇಕು ನೀವು, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಯಾಕೆ ಎಲ್ಲರೂ ಗೊತ್ತು ನಿಮಗೆ, ಈಗ ಒಂದು ಪಿಕ್ಚರ್ ತೆಗಿಯೋಕ್ಕೆ ಎಷ್ಟು ಕಷ್ಟ ಅನ್ನೋದು. ಅದಕ್ಕೆ ನೀವು ಒಂದು ಕೂದಲೆಳೆಯಷ್ಟರ ನಾವು ಅವ್ರಿಗೆ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ತಾವುಗಳೆಲ್ಲ ಬಂದು ಪಿಕ್ಚರ್ ಹೊತ್ತಲ್ಲೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇವರು ನಮ್ಮಂಥವ್ರಿಗೆ ಹಾಗೂ ನಮ್ಮ ಮಕ್ಕಳಿಗೆ ಅರ್ಥವಾಗುವಂತ ತಿಳುವಳಿಕೆ ಹೇಳುವಂತ ಪಿಕ್ಚರ್ ನಮಗೋಸ್ಕರ ತೆಗ್ದಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಎಲ್ರಿಗೂ, ಇಂಥ ಪಿಕ್ಚರ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸ್ಲೇಬೇಕು. ಇದರಿಂದ ನಮ್ಮ ರಕ್ತದ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ಅದು ಬೆಳೀತದೆ. ಈ ತರ ಪಿಕ್ಚರ್ಗೆ ಎಲ್ರೂ ಸಹಕಾರ ನೀಡಿ, ಅವರು ನಮಗೋಸ್ಕರ ತೆಗ್ದಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಪಿಕ್ಚರ್ ನೋಡಿ ಎಂಕರೇಜ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಯಾರು ಬಾಗಲಕೋಟೆನೋ ಬಾಗಲಕೋಟೆ ಯಾರೇ ಬಾರಮೈಲಿ ಬಾಗಲಕೋಟೆ. ಅಲ್ಲ ಸರ್, ಈಗಿನ ಕಾಲದಲ್ಲಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫಿಲ್ಮ್ಗಳೇ ಇಲ್ಲ. ಇವಾಗ ಇದು ಫಿಲ್ಮ್ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಕುತ್ಕೊಂಡು ಸಂತೋಷದಿಂದ ನೋಡುವಂಥ ಫಿಲ್ಮ್ ಆಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಈ ಫಿಲ್ಮ್ ನೋಡಬೇಕು.